ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾವು ಮೊನ್ನೆ ನಮ್ಮ ಎಪಿಸೋಡಲ್ಲಿ ಹೇಳಿದ್ದೀವಿ ರೀ, ನೀವು ಯಾರಾದರೂ ಅಡುಗೆ ಬಂದು ಮಾಡ್ಬೋದು ನಮ್ಮ ಮನೆಗೆ ಬಂದು ಎಕ್ಸ್ಪರ್ಟ್ ಇರೋರು ಅಂತ ಹೇಳಿದ್ದೀವಿ ರೀ. ಹಾಗಾಗಿ ಇವತ್ತು ಅಮೃತ ಅವರು ನಮ್ಮ ಮನೆಗೆ ಬಂದಿದ್ದಾರೆ, ಅಡುಗೆ ಮಾಡಿ ತೋರಿಸ್ತೀನಿ ಅಂತ ಹೇಳಿ. ಅವ್ರು ಕೇಳೋಣ ಬರ್ರಿ, ಏನು ಅಡುಗೆ ಮಾಡ್ತಾರಂತ. ಏನು ಮಾಡ್ತೀರಾ ಅಮೃತ ಅವ್ರ ಅಡುಗೆ ಇವತ್ತು? ಮೇಡಮ್, ಇವತ್ತು ನಾನು ಬನಾನಾ ಹಲ್ವಾ ಮಾಡ್ತಾ ಇದ್ದೀನಿ. ಓಕೆ, ಒಂದು ಸ್ಪೆಷಲ್ ಆಗಿರುತ್ತೆ. ಬನಾನಾದಿಂದ ಹಲ್ವಾ ಮಾಡೋದು ಸಖತ್ತಾಗಿರುತ್ತೆ ಅನ್ನೋಕ್ಕೋಸ್ಕರ ಬನಾನಾ ಹಲ್ವಾ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಬನಾನಾ ಹಲ್ವಾ ಹೆಂಗೆ ಮಾಡ್ತಾರಂತ ನೋಡೋಣ ಬರ್ರಿ. ಸೊ ಅದಕ್ಕಿಂತ ಮುಂಚೆ ಮೇಡಮ್, ನಿಮಗೆ 1 ಮಿಲಿಯನ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೆ, ಅದಕ್ಕೋಸ್ಕರ ಕಂಗ್ರ್ಯಾಚುಲೇಷನ್. ತುಂಬ ಥ್ಯಾಂಕ್ಸ್. ಸೊ ನಿಮಗೆ ಎಷ್ಟು ಖುಷಿ ಇದೆ ಅದು ನಾವು ನೋಡ್ತೀವಲ್ಲ, ನಮಗೂ ಅಷ್ಟೇ ಖುಷಿ ಅನಿಸುತ್ತೆ. ಸೊ ನನ್ನ ಕಡೆಯಿಂದ ನಿಮಗೆ ಒಂದು ಗಿಫ್ಟ್ ಇದೆ, ಸೊ ಅದನ್ನು ನಾನು ಇವಾಗಲೇ ಕೊಟ್ಬಿಡ್ತೀನಿ. ಕಂಗ್ರ್ಯಾಚುಲೇಷನ್, 1 ಮಿಲಿಯನ್ ಆಗಿದೆ. ತುಂಬ ಥ್ಯಾಂಕ್ಸ್. ಅದೇ ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ನೋಡಿ ನಮ್ಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ರೆ ಮತ್ತೆ ಇನ್ನೂ ಜಾಸ್ತಿ ಹೋಗ್ತಾ ಇರ್ತಾರೆ. ತುಂಬ ಥ್ಯಾಂಕ್ಸ್ ರೀ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ಮೊದಲೇದಾಗಿ ಬಾಳೆಹಣ್ಣು ತೊಗೊಳ್ತಾ ಇದ್ದೀನಿ, 1 ಕಪ್ಪು ಬೆಲ್ಲ ತೊಗೊಳ್ತಾ ಇದ್ದೀನಿ. ಇದು ನಾರ್ಮಲಾಗಿ ಪಚ್ಚ ಬಾಳೆಹಣ್ಣು ತೊಗೋಬೋದ್ರಿ, ಏಲಕ್ಕಿ ಬಾಳೆಹಣ್ಣು ತೊಗೋಬೋದು? ಯಾವ ನಾರ್ಮಲಾಗಿ ಯಾವ ಬಾಳೆಹಣ್ಣು ಅಂದ್ರೆ ಒಳ್ಳೇದ್ರಿ? ಯಾವ್ದು ಬಾಳೆಹಣ್ಣು ತೊಗೊಂಡ್ರು ಮಾಡ್ಬೋದು, ಯಾವ್ದಾದ್ರು ತೊಗೊಂಡು ಮಾಡ್ಬೋದು, ನಡೀತೀರ. ಈಗ ನಾವು ಏಲಕ್ಕಿ ಬಾಳೆಹಣ್ಣು ತೊಗೊಂಡಿವ್ರಿ. ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ವಿ, ಅದ್ರ ಜೊತೆ ಬೆಲ್ಲ ತೊಗೊಂಡು, ತುಪ್ಪ, ಗೋಡಂಬಿ, ಆಮೇಲೆ ಫ್ಲೇವರಿಗೆ ಅನ್ನೋಕ್ಕೋಸ್ಕರ ಏಲಕ್ಕಿ ತೊಗೊತಾ ಇದ್ವಿ. ಕೆಲವು ಇಂಗ್ರೀಡಿಯೆಂಟ್ಸಿಂದ ಬಾಳೆಹಣ್ಣಿನ ಹಲ್ವಾ ಮಾಡ್ತಾರಂತ್ರಿ. ಬಾಳೆಹಣ್ಣು ಹಲ್ವಾ ಹೆಂಗೆ ಮಾಡ್ತಾರಂತ ನೋಡೋಣ ಬರ್ರಿ. ಮೇಡಮ್ ಮಾಡಿರಿ, ನೀವು ಹೆಂಗೆ ಮಾಡ್ತೀರಿ ನೋಡ್ತೀನಿ. ಈಗ ನೋಡ್ರಿ, ಬಾಳೆಹಣ್ಣು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳಕತ್ತಾರ ಅವ್ರು. ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದಾರೆ. ಈ ಬಾಳೆಹಣ್ಣಿನ ಹಲ್ವಾ ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ಮಾಡುವಂತ ಕಾಣ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ನೀವು ಬೇಕಾರೆ ಒಂದ್ಸರಿ ನೋಡಿಬಿಟ್ಟು ಮಾಡ್ಕೋಬೋದ್ರಿ. ಮೇಡಮ್, ಬೇಗ ಆಗುತ್ತಲ್ರಿ ಇದು? ಹೌದು ಮೇಡಮ್, ನೀವು ಬಾಳೆಹಣ್ಣಿನ ಹಲ್ವಾ ಮಾಡೋದು ಎಲ್ಲಿ ಕಲ್ತ್ರಿ? ಆಕ್ಚುಲಿ ನಮ್ಮ ಮಮ್ಮಿ ನನಗೆ ಹೇಳ್ಕೊಟ್ಟಿದ್ದು. ಓಕೆ, ಸೊ ಅವರಿಂದ ನಾನು ಕಲಿತೆ. ಆ್ಯಂಡ್ ಆಲ್ಸೋ ಅವ್ರು ಮಾಡ್ತಿದ್ರು, ನಮ್ಗೆ ಮಾಡ್ಕೊಡ್ತಿದ್ರು, ನಾವು ತಿಂತಿದ್ವಿ. ಬಟ್ ನಾನು ಫಸ್ಟ್ ಟೈಮ್ ಮನೇಲಿ ಟ್ರೈ ಮಾಡಿದಾಗ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಅವಾಗ ಕಲ್ತಿರೋ ಅಂಥದ್ದು. ಸೊ ಎಷ್ಟು ಬಾಳೆಹಣ್ಣು ತೊಗೊಂಡಿದೆ ಅದಿಷ್ಟು ಬಾಳೆಹಣ್ಣು ಇವಾಗ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನ ಇವಾಗ ಮಿಕ್ಸಿ ಮಾಡ್ಕೊಂಬರ್ಬೇಕು. ಸೊ ಮಿಕ್ಸ್ ಮಾಡ್ಕೊಂಬರೋಣ. ಸೊ ಇದ್ರ ಜೊತೆಗೆ ಇವಾಗ ಏಲಕ್ಕಿ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಏಲಕ್ಕಿನ. ಎಷ್ಟು ತಗೊಂಡಿರಿ ಮೇಡಮ್ ಏಲಕ್ಕಿ? 4 ರಿಂದ 5 ಸಾಕಾಗುತ್ತಲ್ರಿ? ಸಾಕ್ರಿ, ಅಂದ್ರೆ ಫ್ಲೇವರಿಗೋಸ್ಕರ ಮಾತ್ರ. ಓಕೆ. ಇದು ನುಣ್ಣಗೆ ಪೇಸ್ಟ್ ಆಗ್ಬೇಕನ್ರಿ? ಸೊ ಇವಾಗ ನೀವೇನು ನೋಡ್ತಾ ಇದ್ದೀರೋ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಸಾಕು. ಈ ಥರ ಪೇಸ್ಟ್ ಆದರೆ ಸಾಕು ನಮಗೆ. ಈಗ ಮೇಡಮರ ಬಾಳೆಹಣ್ಣ ಮತ್ತು ಏಲಕ್ಕಿ ಹಾಕಿ ಪೇಸ್ಟ್ ಮಾಡ್ಕೊಂಡಿರಿ. ಇದು ನೆಕ್ಸ್ಟ್ ಏನು ಮಾಡ್ತೀರ ಅನ್ನೋಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಸ್ವಲ್ಪ ವೀಕ್ಷಕರಿಗೆ ಗೊತ್ತಾಗಬೇಕಲ್ಲ, ನಿಮ್ಮ ಪರಿಚಯ ಹೇಳ್ರಿ ಮೇಡಮ್. ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಹೆಸರು ಅಮೃತ. ಸೊ ನೀವು ಏನು ವಿಡಿಯೋ ಹಾಕಿದ್ರಲ್ಲ ಆ ವಿಡಿಯೋ ಮೂಲಕ ನಾನು ಬಂದಿರೋದು. ಮೂಲತಃ ಆ್ಯಕ್ಚುಲಿ ನಾನು ಗದಗೋಳು ನಾನಿರೋದು ಅಲ್ಲಿ. ಆ್ಯಂಡ್ ನಂದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ನಾನು ಡೈಲಿ ಲಾಗ್ಸ್ ಮಾಡ್ತಾ ಇದ್ದೆ. ಆ್ಯಂಡ್ ಇವಾಗ ರೀಸೆಂಟಾಗಿ ನಾನು ಕುಕಿಂಗ್ ಚಾನಲ್ನ ಓಪನ್ ಮಾಡಿದ್ದೀನಿ. ನಳಮಹಾರಾಣಿ ಕೈ ರುಚಿ ಅಂತ ನಾನು ಇವಾಗ ಕುಕಿಂಗ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ನಾನು ಕೂಡ ಮುಂಚೆ ನೀವು ಎಷ್ಟು 7-8 ವರ್ಷದಿಂದ ಮಾಡ್ತಾ ಇದ್ದೀರಾ, ಬಟ್ ನಾನು 6 ವರ್ಷದಿಂದ ನಿಮ್ಮ ಒಂದು ಲಾಗ್ನ ನೋಡ್ತಾ ಇರೋದು. ಸೊ ಹಾಗೆ ನಮ್ಮ ಮಮ್ಮಿ ಕೂಡ ನಿಮ್ಮ ಫ್ಯಾನ್. ಆ್ಯಕ್ಚುಲಿ ನೀವು ಮಾಡೋ ಅಂಥ ಒಂದಿಷ್ಟು ಅಡುಗೆಗಳು ಏನಿರ್ತಾವೋ ಅದನ್ನ ಆಲ್ರೆಡಿ ಟ್ರೈ ಮಾಡಿರ್ತಾರೆ. ಇವತ್ತು ವಿಡಿಯೋ ನೀವು ಹಾಕಿರ್ತೀರ ಅಂದರೆ 2 ದಿನ ಬಿಟ್ಟು ನೋಡಿ ಅದನ್ನ ಆಲ್ರೆಡಿ ಟ್ರೈ ಮಾಡಿರ್ತಾರೆ. ಅದನ್ನು ನಾವು ನಿಮ್ಮ ಅಡುಗೆಗಳನ್ನ ಆಲ್ಮೋಸ್ಟ್ ನೋಡಿದ್ದೀವಿ ನಾವು. ಸೊ ಹಾಗಾಗಿ ನಮ್ಗೆ ಡೈಲಿ ನಾವು ನೋಡ್ತಾ ಇರ್ತೀರಲ್ಲ, ಸೊ ನೋಡಿದಾಗೆ ನಮ್ಗೆ ಆ ಅವಕಾಶ ಸಿಕ್ತು. ನೀವೇನು ನಿನ್ನೆ ಒಂದು ವಿಡಿಯೋ ಹಾಕಿದ್ರು, ಆ ವಿಡಿಯೋ ನಮಗೆ ಸಿಕ್ಕಾಗ ನಿಮ್ಮ ನಂಬರ್ ಸಿಕ್ಕು, ನಾನು ಕಾಂಟ್ಯಾಕ್ಟ್ ಮಾಡಿ ಇವಾಗ ಇಲ್ಲಿ ಪ್ರೆಸೆಂಟ್ ಇಲ್ಲಿ ಬಂದಿರೋದು. ಒಳ್ಳೇದು, ತುಂಬ ಒಳ್ಳೇದಾಯ್ತು ಮೇಡಮ್. ಇದೇ ರೀತಿ ಮಾಡ್ತಾ ಇರ್ರಿ. ಅಮ್ಮಂಗೂ ಹೇಳ್ರಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅದೇ ರೀತಿ ಸಪೋರ್ಟ್ ಮಾಡಕ್ಕೆ ಹೇಳ್ರಿ. ಈಗ ನೀವು ನೆಕ್ಸ್ಟ್ ಏನು ಮಾಡ್ತೀರಿ ಮಾಡ್ರಿ ಮೇಡಮ್. ಸೊ ಇವಾಗ ಮೊದಲನೇದಾಗಿ ನಾನು ಪಾತ್ರೆ ಇಟ್ಕೊತಾ ಇದ್ದೀನಿ. ಮೊದಲು ನಾವು ಏನು ಮಾಡಬೇಕು ಅಂತಂದರೆ ಬೆಲ್ಲನ ಕರ್ಸ್ಕೊಂಡ್ಬಿಡೋಣ. ಓಕೆನಾ? ಸೊ ಇವಾಗ ಮೊದಲು 1/2 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ಬೆಲ್ಲ ಜಸ್ಟ್ ಕರಗಿದ್ರೆ ಸಾಕ್ರಿ, ಒಂದೆಡೆ ಪಾಕ ಬರ್ಬೇಕ್ರಿ? ಇದು ಜಸ್ಟ್ ಕರಗಿದ್ರೆ ಸಾಕ್ರಿ. ಇದು ಬೆಲ್ಲ ಹಾಕಿ ಮಾಡ್ಬೇಕಾರೆ ಸಕ್ಕರೆ ಹಾಕಿರೋ ನಡೆಯುತ್ತೆ? ಸಕ್ಕರೆ ಹಾಕಿದ್ರು ಮಾಡ್ಬೋದ್ರಿ ಇದನ್ನ. ಮೇಡಮ್, ಏನು ಗೊತ್ತಾ, ಆ್ಯಕ್ಚುಲಿ ಸಕ್ಕರೆ ಹಾಕ್ಕೊಂಡು ಮಾಡ್ಕೋಬೋದು, ಬಟ್ ಆರೋಗ್ಯ ದೃಷ್ಟಿಯಿಂದ ನಾವು ಬೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಅನ್ಕೋತೀವಿ. ಇವಾಗೆಲ್ಲ ಅದು ಇದು ಹಾಳ ಮುಳ ಎಲ್ಲ ತಿಂದು ಇದಾಗ್ಬಿಟ್ಟಿರ್ತಾರೆ. ಒಂದು ಸ್ವಲ್ಪ ಆದರೂ ನಾವು ಆರೋಗ್ಯ ದೃಷ್ಟಿಯಿಂದ ನೋಡಿಕೊಂಡು ಬೆಲ್ಲ ಹಾಕ್ಕೊಂಡು ಆರೋಗ್ಯಕರವಾಗಿ ತಿನ್ನಲಿ ಅಂತ ಉತ್ತರ ಕರ್ನಾಟಕ ರೆಸಿಪಿ ಯೂಟ್ಯೂಬ್ ಚಾನಲಿಗೆ ಬಂದುಬಿಟ್ಟು ನಾವು ಅವರಿಗೆ ಮಾಡಿ ಕೊಡ್ತಾ ಇದ್ದೀವಿ ಇವಾಗ. ತುಂಬ ಥ್ಯಾಂಕ್ಸ್ ರೀ ಮೇಡಮ್. ಆರೋಗ್ಯ ದೃಷ್ಟಿಯಿಂದ ಬೆಲ್ಲನೇ ಒಳ್ಳೇದು. ಸಕ್ಕರೆಗೆಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರೆ. ನಾವು ಹಾಗಾಗಿ ಬೆಲ್ಲ ಹಾಕಿ ಮಾಡಾಕತ್ತೀವಿ. ಇವ್ರು ಸಕ್ಕರೆ ತಿಂತೀರಿ ಅಂದ್ರೆ ಅವಶ್ಯಕತೆ ಪರವಾಗಿಲ್ಲ ಅಂದ್ರೆ ಅವ್ರು ಸಕ್ಕರೆ ಹಾಕೊಂಡು ಮಾಡ್ಕೋಬೋದು. ಸೊ ಇವಾಗ ಪೂರ್ತಿಯಾಗಿ ಕರಗಿದೆ ನೋಡ್ಬೋದು ನೀವು. ಸೊ ಕಂಪ್ಲೀಟಾಗಿ ಕರೆದಿದೆ. ಇದೀಗ ಒಂದು ಸೈಡಿಗೆ ಇಟ್ಕೊಳ್ಳೋಣ. ಈಗ ಬೆಲ್ಲ ಕರಸ್ಕೊಂಡಾಯ್ತು ರೀ ಮೇಡಮ್. ನೆಕ್ಸ್ಟ್ ಸ್ಟೆಪ್ ಏನ್ರಿ? ಇವಾಗ ಇನ್ನೊಂದು ಪಾತ್ರೆನ ಇದ್ರ ಮೇಲೆ ಇಟ್ಬಿಟ್ಟು ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಮೇಡಮ್, ಇವಾಗ ಇದನ್ನ ನೀಟಾಗಿ ಹಾಕೋಬೇಕು. ಅದಕ್ಕಿಂತ ಮುಂಚೆ 2 ಸ್ಪೂನ್ ತುಪ್ಪ ಹಾಕೊಂಡ್ರೆ ಸಾಕ್ರಿ. ಇವಾಗ ಇದು ಕರಗ್ಬೇಕಲ್ರಿ, 2 ಸ್ಪೂನ್ ಹಾಕೊಂಡ್ರೆ ಸಾಕು. ತುಪ್ಪ ಇಲ್ಲಾಂದ್ರೆ ಎಣ್ಣೆ ಹಾಕೋಬೋದನ್ರಿ? ಇಲ್ಲ ರೀ, ತುಪ್ಪನೇ ಹಲ್ವಾ ತುಪ್ಪನೇ ಒಳ್ಳೇದು.
ತುಪ್ಪ ಇವಾಗ ಕರಗಿದೆ. ಸೊ ಇವಾಗ ನಾವೇನು ಬಾಳೆಹಣ್ಣು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವೋ, ಮಿಕ್ಸಿ ಮಾಡಿ ಇಟ್ಕೊಂಡಿದ್ವೋ, ಇದನ್ನ ಇವಾಗ ತುಪ್ಪಕ್ಕೆ ಸೇರಿಸ್ಕೊಳ್ಳೋಣ. ಇದು ಹುರಿಬೇಕನ್ರಿ ಇದು? ಹೌದು, ಇವಾಗ ಮಿಕ್ಸ್ ತುಪ್ಪದಲ್ಲೇ ಪೇಸ್ಟ್ ಮಿಕ್ಸ್ ಆಗಬೇಕು, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಎಷ್ಟೊತ್ತಾಗಬೇಕು ಮೇಡಮ್ ಇದು? ಇದೊಂದು 5 ನಿಮಿಷ ಇವಾಗ ತುಪ್ಪದ ಜೊತೆಗೆ ಹೊಂದ್ಕೋಬೇಕು ಮೇಡಮ್. ಇದು ಹೊಂದ್ಕೊಳ್ಳಿ, ನೀಟಾಗಿ ಮಿಕ್ಸ್ ಆಗಬೇಕಿದು ತುಪ್ಪದ ಜೊತೆಗೆ. ಹೌದ್ರಿ. ಮತ್ತು ನೀವೇನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿನಿ ಅಂದರೆ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಎಷ್ಟು ಸಬ್ಸ್ಕ್ರೈಬರ್ ಆದರು? ಮತ್ತು ಎಷ್ಟು ವರ್ಷ ಆಯ್ತು ನೀವು ಸ್ಟಾರ್ಟ್ ಮಾಡಿ? ಮೇಡಮ್ ಏನು ಗೊತ್ತಾ, ಅದೊಂದು ದೊಡ್ಡ ಸ್ಟೋರಿ. ಏನು ಗೊತ್ತಾ ಅಂತಂದರೆ, ನನಗೆ ಈ ಥರ ಆ್ಯಕ್ಟಿಂಗಲ್ಲಿ ಆ್ಯಕ್ಚುಲಿ ನನಗೆ ಭಾಳ ಆಸಕ್ತಿ. ಆ್ಯಕ್ಚುಲಿ ಸೀರಿಯಲಿಗೆ ಹೋಗ್ಬೇಕಾದವಳು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಆ ಥರ. ಸೊ ಸೀರಿಯಲ್ಗೆ ಹೋಗ್ಬೇಕಾದವಳು ಈ ಥರ ಆಗಿದೆ ಅಷ್ಟೇ. ಒಬ್ಬೊಬ್ರದ್ದು ಇದು ನನಗೆ ಆ್ಯಕ್ಚುಲಿ ನಾನು ಒಂದು ಯೂಟ್ಯೂಬ್ ಚಾನಲ್ ಅಲ್ಲ ಮೇಡಮ್, ಆ್ಯಕ್ಚುಲಿ ನಂದು 2 ಯೂಟ್ಯೂಬ್ ಚಾನಲ್ ಇದೆ. 2 ಯೂಟ್ಯೂಬ್ ಚಾನಲ್. ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ಏನು ಮಾಡ್ತೀನಿ ಅಂದರೆ ರೆಗ್ಯುಲರ್ ಡೈಲಿ ಲಾಗ್ಸ್, ಆಮೇಲೆ ನನ್ನ ಟ್ಯಾಲೆಂಟ್ ಏನಿದೆ, ಡ್ರಾಯಿಂಗು, ಕ್ರಾಫ್ಟ್, ಸೊ ಆಮೇಲೆ ಟ್ರಾವೆಲಿಂಗ್ ವಿಡಿಯೋ, ಈ ಥರ ಎಲ್ಲ ಮಾಡ್ತಾ ಇದ್ದೀನಿ. ಆಮೇಲೆ ನನಗೆ ಈಗ ಅಡುಗೆ ಮೇಲೆ ನಂಗೆ ಆ ಟ್ಯಾಲೆಂಟು ಕೂಡ ಇದೆ, ಆಯ್ತು. ಸೊ ಹಾಗಾಗಿ ನಾನು ಅಡುಗೆ ಚಾನಲ್ ಯಾಕೆ ಓಪನ್ ಮಾಡಬಾರ್ದು ಅಂತ ಅನಿಸ್ತು ನನಗೆ. ಸೊ ಅಡುಗೆ ಚಾನಲ್ ಓಪನ್ ಮಾಡಿದ್ದೀನಿ. ಹೌದ್ರಿ ಮೇಡಮ್. ಬಾಳೆಹಣ್ಣ ತಳಕ್ ಹತ್ಕೋಬಾರ್ದಲ್ರಿ? ತಳ ಬಿಡ್ತಾ ಬರ್ಬೇಕು, ಅವಾಗ ಕರೆಕ್ಟ್ ಹದ ಬಂದೈತೆ ಅಂತ ತರ್ತಾರೆ. ಹೌದ್ರಿ, ಈ ಹದ ಬಂದ್ರೆ ಸಾಕದ್ರಿ? ಹೌದ್ರಿ. ಸೊ ನಾವು ಇವಾಗ ಬೆಲ್ಲ ಏನು ಕಾಯಿಸಿಟ್ಕೊಂಡಿದ್ವಲ್ವ, ಸೊ ಅದನ್ನ ಇವಾಗ ಶೋಷಿಸ್ಕೋಬೇಕು. ಸೋಸ್ಕೊಳ್ಳೋ ಉದ್ದೇಶ ಏನಂದ್ರೆ ಕಸ ಕಡ್ಡಿ ಇರಬಾರ್ದು ಅಂತ ಹೇಳಿ ಅಷ್ಟೇ. ಈಗ ನಾವೇನು ತೊಗೊಂಡಿವಲ್ರಿ ಬೆಲ್ಲದಾಗ, ಇದು ಆರ್ಗ್ಯಾನಿಕ್ ಬೆಲ್ಲ ಐತಿ, ಇದ್ರಾಗೇನು ಕಸ ಕಡ್ಡಿ ಇಲ್ಲ ರೀ. ನೋಡಿರಿ ಈ ರೀತಿ ಬಂದೈತೆ ನೋಡಿರಿ, ಜಸ್ಟ್ ಕರಗಿಸಿವಿ ಅಷ್ಟೇ, ಇದೇನು ಪಾಕ ಮಾಡಿಲ್ಲ, ಜಸ್ಟ್ ಬೆಲ್ಲ ಕರಗಿಸಿವ್ರಿ. ಸೊ ಇವಾಗ ನಾವೇನು ಕರಗಿಸ್ಕೊಂಡಿದ್ವಲ್ಲ ಬೆಲ್ಲನ, ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಇದು ಕೂಡ ಇವಾಗ ಹದವಾಗಿ ನೀಟಾಗಿ ತುಪ್ಪ ಹೇಗೆ ಮಿಕ್ಸ್ ಆಗಿತ್ತೋ ಹಾಗೆ ಬೆಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಬೆಲ್ಲ ಕರಗಿಸಿ ಹಾಕ್ಕೊಂಡಿವ್ರಿ, ಸಕ್ಕರೆ ಆದ್ರೆ ಹೆಂಗೆ ಮಾಡಿದ್ರಿ ಮೇಡಮ್? ಆವಾಗ ಕರಗಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ಡೈರೆಕ್ಟಾಗಿ ನಾವು ಏನು ಮಿಕ್ಸಿ ಹಾಕೊಂಡಿರ್ತೀವಲ್ವ, ಸೊ ಸಕ್ಕರೆನ ಡೈರೆಕ್ಟಾಗಿ ಬಾಳೆಹಣ್ಣು ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಆಯಿತು. ಹೌದ್ರಿ. ಮೇಡಮ್ ಇದು ಆಲ್ಮೋಸ್ಟ್ ಆಗ್ತಾ ಬಂತು ಅನ್ಸುತ್ತಲ್ರಿ? ಹೌದು. ಈಗ ಹಲ್ವಾ ಅಂದ್ರೆ ನಾವು ವಡಿ ಥರ ಮಾಡ್ಕೊಳ್ಬೇಕು ಅಂದ್ರೆ ಪ್ಲೇಟಿಗೆ ಹಾಕಿ ಕಟ್ ಮಾಡ್ಕೋಬೇಕು, ಏನೋ ಸುಮ್ಮನೆ ಕಪ್ಪಿಗೆ ಹಾಕೊಂಡು ತಿನ್ಬೇಕ್ರಿ ಮೇಡಮ್? ಮೇಡಮ್ ಏನು ಗೊತ್ತಾ, ಇದು ಆ್ಯಕ್ಚುಲಿ ನಮಗೆ ಇವಾಗ ಹಲ್ವಾ ಹೆಂಗೆ ಕಟ್ ಮಾಡ್ಕೊಂಡು ಪೀಸ್ ಥರ ತಿಂತಾರಲ್ಲ ಆ ಥರ ಬೇಕು ಅಂತಂದರೆ ಒಂದು 5 ರಿಂದ 10 ನಿಮಿಷ ಮತ್ತೊಂದ್ಸರಿ ಇದನ್ನ ಬೇಯಿಸ್ಕೋಬೇಕು. ಇಲ್ಲಪ್ಪ ನಾವು ಇಲ್ಲ ಕ್ಯಾರೆಟ್ ಹಲ್ವಾ ಅಂತ ಹೇಳ್ತಾರೆ, ಹಾಗೆ ತಿಂತೀವಿ ತಾನೆ, ಹಲ್ವಾ ಥರ ಬರಲ್ಲ ಅದು ಕ್ಯಾರೆಟ್ ಹಲ್ವಾ. ಸೊ ಇದನ್ನ ನಾವು ಹಾಗೆ ಬೌಲ್ ಹಾಕೊಂಡು ಹಾಗೆ ಪಾಯಸದ ಥರನೂ ತಿನ್ಕೋಬಹುದು. ಯಾವ ಥರ ಬೇಕಾದ್ರೂ ಮಾಡ್ಕೋಬಹುದು. ನಮ್ಗೆ ಹಿಂಗೆ ಬೇಕಂದ್ರೆ ಇಷ್ಟೇ ಬೇಗ ತಕ್ಕೋಬೇಕು, ಇಲ್ಲ ನಾವು ಪ್ಲೇಟಿಗೆ ಹಾಕಿ ಕಟ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಸೊ ನೀವು ವಿಡಿಯೋದಲ್ಲಿ ಇವಾಗ ಆಲ್ರೆಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಸೊ ಈ ಒಂದು ಅದಕ್ಕೆ ಬಂದರೆ ಪರ್ಫೆಕ್ಟಾಗಿ ಬರುತ್ತೆ ನಮಗೆ. ಆ್ಯಂಡ್ ಆಲ್ಸೋ ನಾವು ಏಲಕ್ಕಿ ಹಾಕೊಂಡಿದ್ದೀವಲ್ಲ, ಆ ಅರೋಮಾ ಮಾತ್ರ ಏನು ಸಖತ್ತಾಗಿ ಬರ್ತಿದೆ ಅಂದರೆ ಸೂಪರಾಗಿ ಬರ್ತಿದೆ. ಓಕೆ, ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ನಾವೇನು ಮಾಡಬೇಕು ಅಂದರೆ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಮಿಕ್ಸು. ಇದನ್ನು ಸಪ್ರೇಟಾಗಿ ತುಪ್ಪದಲ್ಲಿ ಬೇಯಿಸ್ಕೊಂಡು ಹಾಕೋಬೋದು, ಹಾಗೇನೂ ಹಾಕೋಬೋದು, ಯಾಕಂದರೆ ಇದಕ್ಕೆ ಆಲ್ಮೋಸ್ಟ್ ಈಗ ತುಪ್ಪ ಇದೆ ಅಲ್ವಾ. ಸೊ ಇವಾಗ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಒಂದೇ ಹಾಕ್ಬೋದ್ರಿ, ಬೇರೆ ಬೇರೆ ಹಾಕ್ಬೋದ್ರಿ ಡ್ರೈ ಫ್ರೂಟ್ಸ್? ಯಾವ್ದಾರ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕೋಬೋದು. ಹಾಂ, ಇನ್ನೂ ಚೆನ್ನಾಗಿರುತ್ತೆ. ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ ಹಾಕೋಬೋದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಈಗ ನೋಡ್ರಿ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಈಗ ಹಲ್ವಾದ ಹದ ಬಂದೈತೆ ನೋಡ್ರಿ. ಈಗ ನೀವು ಬೇಕಾದ್ರೆ ಹಿಂಗೆ ಇಟ್ಕೊಂಡಾದ್ರೂ ತಿನ್ಬೋದು, ಇಲ್ಲ ಒಂದು ಪ್ಲೇಟಿಗೆ ಹಾಕಿ ಕಟ್ ಮಾಡ್ಕೊಂಡಾದ್ರೂ ತಿನ್ಬೋದ್ರಿ. ಇದು ಪೂರ್ತಿ ತಣ್ಣಗಾಗ್ಬೇಕ್ರಿ, ಅಂದ್ರೆ ಬಿಸಿ ಇದ್ದಾಗೆ ಪ್ಲೇಟಿಗೆ ಹಾಕೋಬೇಕ್ರಿ, ತಣ್ಣಗಾದ್ಮೇಲೆ ಹಾಕೋಬೇಕು? ಇಲ್ಲ, ಬಿಸಿ ಇದ್ದಾಗಲೇ ಪ್ಲೇಟಿಗೆ ಹಾಕೋಬೇಕು, ಅಂದ್ರೆ ನಮ್ಗೆ ಕರೆಕ್ಟಾಗಿ ಅದು ಸಿಗುತ್ತೆ. ಸೊ ಇವಾಗ ನಾನು ಈ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಏನು ಅಂತಂದರೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸವರ್ಕೋತೀನಿ, ಯಾಕೆಂದರೆ ನಮಗೆ ಕರೆಕ್ಟಾಗಿ ಅದು ಇದನ್ನು ನಾವು ಕಟ್ ಮಾಡ್ಕೋತೀವಲ್ವಾ. ಸೊ ಹಾಗಾಗಿ ಕರೆಕ್ಟಾಗಿ ಇದು ಬಿಡಲಿ ಅನ್ನೋಕ್ಕೋಸ್ಕರ ನಾನು ತುಪ್ಪ ಸವರ್ಕೋತಾ ಇದ್ದೀನಿ ಇವಾಗ. ಮುಂಚೆನೇ ಪ್ಲೇಟ್ ರೆಡಿ ಮಾಡಿ ಇಟ್ಕೋಬೇಕಲ್ರಿ? ಹೌದ್ರಿ. ಸೊ ಈ ಥರ ಸವರ್ಕೊಂಡು ಆಯ್ತು ಇವಾಗ. ಈಗ ನೋಡ್ರಿ ತುಪ್ಪ ಎಲ್ಲ ಸಪ್ರೇಟ್ ಆಗ್ತಾ ಇದೆ. ಈಗ ನಾವು ಬೇಕಂದ್ರೆ ಹಿಂಗೇನು ತಿನ್ಬೋದು, ಇಲ್ಲ ನೀವು ಒಂದು ಪ್ಲೇಟಿಗೆ ಹಾಕೊಂಡು ಕಟ್ ಮಾಡ್ಕೊಂಡಾದ್ರೂ ತಿನ್ಬೋದು ರೀ. ಏನು ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ, ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಿಮಗೆ ಇವಾಗ ಹಲ್ವಾ ಥರ ನಾವು ಕೇಕ್, ಪೇಡೆ ಥರ ಎಲ್ಲ ತಿನ್ಕೋತೀವಿ ಅಂತ ಅಂದರೆ ನೀವು ಕೇಕ್ ಟ್ರೇ ಅಂತ ಇರುತ್ತಲ್ವ, ಸೊ ಅದ್ರಲ್ಲಿ ಹಾಕ್ಕೊಂಡು ಮಾಡ್ಕೊಂಡು ತಿನ್ಬೋದು. ಇಲ್ಲ ನಾವು ಅವಾಗಲೇ ತಿಂತೀವಿ, ನಮ್ಗೆ ಆ ಥರ ಬೇಡ, ಕ್ಯಾರೆಟ್ ಹಲ್ವಾ ಥರ ಪಾಯಸ ಥರ ತಿಂತೀವಿ ಅಂತಂದರೆ ಜಸ್ಟ್ ಬೌಲ್ ಅಲ್ಲಿ ಹಾಕ್ಕೊಂಡು ತಿನ್ಕೋಬೋದು. ಸೊ ಇವಾಗ ನಾನು ಈ ಥರ ರೆಡಿ ಮಾಡಿದ್ದೀನಿ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಪೂರ್ತಿ ತಣ್ಣಗಾಗ್ಬೇಕ್ರಿ? ಹೌದ್ರಿ, ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ ತಕ್ಷಣ ಕಟ್ ಮಾಡೋಣ. ಹಾಂ, ಓಕೆ.
ಮೇಡಮ್ ಇವಾಗ ನಾನು ಹಲ್ವಾನ ಹಾಕಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗಷ್ಟರಲ್ಲಿ ನಾನು ನಿಮ್ಗೊಂದು ಪ್ರಶ್ನೆ ಇದೆ. ಪ್ರಶ್ನೆ ಗೊತ್ತಿದ್ರೆ ಹೇಳ್ತೀನಿ. ನಿಮ್ಗೆ ಗೊತ್ತಿರೋ ಅಂತಹದ್ದೇ ಇದು. ಈಗ ನಂದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಅಂತ ನಾನು ನಿಮ್ಗೆ ಹೇಳಿದೆ. ನಾನೇನೋ ಒಂದು ಸ್ಪೆಷಲ್ ಆಗಿ ವಿಡಿಯೋ ಮಾಡ್ತೀನಿ ಅಂತ ಅಂದಾಗ ಏನಾಗುತ್ತೆ ಅಂದ್ರೆ ಇದು ಬರುತ್ತೋ ಇಲ್ವೋ ಅನ್ನೋ ಪ್ರಶ್ನೆ ನನಗೆ ಬರುತ್ತೆ. ಸೊ ನೀವು ಇಷ್ಟು ರೆಸಿಪಿ ಮಾಡ್ಕೊಂಡ್ ಬಂದಿದ್ದೀರಾ ಇಷ್ಟು ದಿನ. ಸೊ ನೀವು ಹೇಗೆ ಆ ಥರ ಅಡಿಗೆಗಳನ್ನ ಸಡನ್ ಆಗಿ ಮಾಡ್ತೀರಾ ಅಥವಾ ಪ್ರಿಪೇರ್ ಆಗಿರ್ತೀರಾ? ಇದೊಂದು ನನ್ನ ಪ್ರಶ್ನೆ, ಆಕ್ಚುಲಿ ಕ್ಯೂರಿಯಾಸಿಟಿ. ಹೌದ್ರಿ, ಅದು ಒಳ್ಳೇದೇ ರೀ. ನೀವು ಕೇಳಿದ ಕ್ವಶನ್ ಒಳ್ಳೇದು. ನಾನು ಪ್ರಿಪೇರ್ ಆಗ್ತೀನಿ ರೀ. ಹಿಂದಿನ ದಿವಸ 1 ದಿವಸ 2 ಸಲ ಮಾಡ್ತೀನಿ ರೀ. ಮಕ್ಕಳೆಲ್ಲ ಇಷ್ಟಪಡ್ತಾರಂದ್ರೆ ನಾನು ನೆಕ್ಸ್ಟ್ ಡೇ ಮಾಡಿರ್ತೀನಿ. ಇನ್ನೊಂದು ದಿವಸ ಮಾಡ್ಬೇಕಂದ್ರೆ ಶೂಟಿಂಗಿಗೋಸ್ಕರನೇ ರೆಡಿ ಮಾಡ್ಕೋತೀನಿ ರೀ. ನಾನು ನಾರ್ಮಲಾಗಿ ಮಾಡ್ತಾ ಇರ್ತೀನಿ. ಚೆನ್ನಾಗಿ ಬಂದ್ರೆ ಮಾತ್ರ ಅಪ್ಲೋಡ್ ಮಾಡ್ತೀವಿ. ನಾವು ಸಂಡೇ ಮಾತ್ರ ನಾವು ಶೂಟಿಂಗ್ ಮಾಡೋದಲ್ರಿ. ಸಂಡೇಗೆ ನಾವು 3 ರೆಸಿಪಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅವಾಗ ನಾನು ಮಾಡ್ಕೊತಾ ಇರ್ತೀನಿ. ಸೊ ಇದನ್ನ ತಣ್ಣಗಾಗಕ್ಕೆ ಬಿಟ್ಟಿದ್ವಲ್ಲ, ಒಂದು ಹಾಫ್ ಆನ್ ಅವರ್ ತಣ್ಣಗಾಗಕ್ಕೆ ಬಿಟ್ಟಿದ್ವಿ. ಇವಾಗ ಇದನ್ನ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಓಕೆನಾ? ವಾವ್, ನೋಡ್ರಿ ಎಷ್ಟು ಸೂಪರಾಗಿ ಬಂದೈತಿ. ಈಗ ಕಟ್ ಮಾಡ್ತಾರೆ ನೋಡ್ರಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡ್ಕೊಂಡು ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು. ನೀವು ನಿಮ್ಮ ಮನ್ಯಾಗ ಸಾಕಷ್ಟು ನಮೂನಿ ಹಲ್ವಾಗಳು ಮಾಡಿರ್ತೀರಿ. ಇವತ್ತು ಅಮೃತ ಅವರು ಬಾಳೆಹಣ್ಣಿನ ಹಲ್ವಾ ಮಾಡಿ ತೋರಿಸ್ಯಾರ್ರಿ. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ, ನಿಮಗೂ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿ ಬಂದೈತಿ ಅನ್ನೋದು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಇಲ್ಲಿ ನೋಡಿ ಸ್ಪಾಂಜಿ ಥರನೂ ಇದೆ ಆ್ಯಂಡ್ ಕಟ್ಟಿಂಗ್ ಕೂಡ ಅಷ್ಟು ಚೆನ್ನಾಗಾಗಿದೆ. ಟೇಸ್ಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೇಡಮ್ ಅವ್ರು ಈಗ ಹಲ್ವಾ ಮಾಡಿದ್ರಿ. ಈಗ ನೀವು ಮಾಡಿದಾಗ ಹೆಂಗೆ ಬಂದಿದೆ, ಅಮ್ಮ ಮಾಡಿದಾಗ ಹೆಂಗೆ ಬಂದಿದೆ, ನಿನ್ನೆ ನೀವು ನಿಮ್ಮ ಮನೇಲಿ ಮಾಡಿ ನೋಡಿದ್ರಲ್ಲ ಅದು ಹೆಂಗೆ ಬಂದಿತ್ತು, ಟೇಸ್ಟ್ ನೋಡಿ ಹೇಳಿ ನೀವೇ ಹೆಂಗಿದೆ ಅಂತೆ. ಓಕೆ. ಅಮ್ಮ ಮಾಡಿದಾಗ ಸ್ವಲ್ಪ ಬೆಲ್ಲ ಜಾಸ್ತಿ ಆಗಿತ್ತು. ಓಕೆ, ನಾನು ಇಲ್ಲಿ ಬಂದಾಗ ಕರೆಕ್ಟಾಗಿ ಹಾಕೊಂಡಲ್ವಾ, ಪರ್ಫೆಕ್ಟ್ ಆಗಿದೆ. ಹೌದು, ಅಂದರೆ ಬೆಲ್ಲ ಅಂದ ತಕ್ಷಣ ಜಾಸ್ತಿ ಅನ್ಸ್ಬಿಡ್ಬಾರ್ದು ನನಗೆ, ಬಟ್ ಇದು ಪರ್ಫೆಕ್ಟ್ ಆಗಿ ಬಂದಿದೆ. ಸ್ವೀಟ್ನೆಸ್ಸು ಹಲ್ವಾಗ ಎಷ್ಟು ಬೇಕೋ ಅಷ್ಟೇ ಸ್ವೀಟ್ನೆಸ್ ಇದೆ. ಅದೇ ಚೆನ್ನಾಗಿದೆ ಆ್ಯಕ್ಚುಲಿ. ಯಾವಾಗೆಲ್ಲ ಜಾಸ್ತಿ ಸ್ವೀಟ್ ತಿಂತಿದ್ರು, ಹಂಗಾಗಿ ಅವ್ರು ಜಾಸ್ತಿ ಹಾಕೋತಿದ್ರು ನಮ್ಮ ಅದು. ಈಗ ಬಾಳೆಹಣ್ಣು ಸ್ವೀಟ್ ಇರ್ತೈತಿ, ಬೆಲ್ಲನೂ ನಾವು ಜಾಸ್ತಿ ಹಾಕೊಂಡ್ರೆ ಅವಾಗ ತಿನ್ನಕ್ಕಾಗಲ್ಲ. ಸ್ವಲ್ಪ ಲೈಟ್ ಆಗಿದ್ರೆ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಹೌದು. ಅಮೃತ ಅವರೇ, ನಮ್ಮ ಮನೆಗೆ ಬಂದು ಬಾಳೆಹಣ್ಣಿನ ಹಲ್ವಾ ಮಾಡಿ ತೋರಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಈ ಬಾಳೆಹಣ್ಣಿನ ಹಲ್ವಾ ಮಾಡೋ ಪದ್ಧತಿ ನಿಮಗೆ ಏನಾದ್ರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.